ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೊಸದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದ್ದೆ. ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡಿದೆ. ಇನ್ನು ನಾನು ಕೂಡ ರೆಡಿಯಾಗಿ ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮತ್ತು ಗೌರಿ ಇಬ್ಬರೂ ಸಿಟಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ಸಿಲ್ವರ್ ಪೆಂಡೆಂಟ್ನ ತೊಗೊಂಡು ಬಂದಿದ್ವಿ. ಆದರೆ ಅದನ್ನು ಕಸ್ಟಮೈಸ್ ಮಾಡಿಸೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮತ್ತು ಗೌರಿ ಇಬ್ಬರು ಸಿಟಿಗೆ ಹೋಗ್ತಾ ಇದ್ದೀವಿ. ಇನ್ನು ಕುಶಲ್ನ ಗೌರಿ ಮನೇಲೇ ಇರಿಸ್ಬಿಟ್ಟು ಹೋಗ್ತೀನಿ. ದಿವ್ಯ ಇರ್ತಾಳೆ. ದಿವ್ಯ ಮತ್ತು ಕುಶಲ್ ಇಬ್ಬರು ಮನೇಲೇ ಇರ್ತೀವಿ. ತುಂಬ ಬಿಸಿಲು, ಸಿಟಿಲೆಲ್ಲ ಓಡಾಡೋದಕ್ಕೆ ಆಗಲ್ಲ, ನಾವು ಬರೋಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರನ್ನ ಮನೇಲೇ ಇರಿಸಿ ನಾನು ಮತ್ತು ಗೌರಿ ಇಬ್ಬರೂ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಇನ್ನು ಅವಳು ಕೂಡ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದಾಳೆ. ಬರ್ತಾಯಿದ್ದೀನಿ ಅಂತ ಹೇಳಿ ಫೋನ್ ಮಾಡಿದ್ಲು. ಇನ್ನು ನಾನು ಕೂಡ ರೆಡಿಯಾಗಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀನಿ. ನಾವು ಕೂಡ ಇವಾಗ ಸಿಟಿಗೆ ಬಂದ್ವಿ. ನಾವು ಫಸ್ಟ್ ಬಂದಿದ್ದು ಬೀಡ್ಸ್ ಅಂಗಡಿಗೆ. ಲಾಸ್ಟ್ ಟೈಮ್ ಸಿಟಿಗೆ ಬಂದಾಗ ಪೆಂಡೆಂಟ್ ತೊಗೊಂಡಿದ್ವಿ, ಆದರೆ ಕಸ್ಟಮೈಸ್ ಮಾಡಿಸೋದಕ್ಕೆ ಆಗಿರಲಿಲ್ಲ. ಆವತ್ತು ಕಲರ್ ಬೀಡ್ಸ್ಗಳೆಲ್ಲ ಖಾಲಿಯಾಗಿತ್ತು. ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಕಸ್ಟಮೈಸ್ ಮಾಡಿಸೋಣ ಅಂತೇಳಿ ನಾವು ಕೂಡ ವಾಪಸ್ ಬಂದಿದ್ವಿ. ಇವತ್ತು ಹೇಗಿದ್ರು ಸಿಟಿಗೆ ಬರ್ತಾಯಿದ್ವಿ, ಅದನ್ನು ಕೂಡ ಕಸ್ಟಮೈಸ್ ಮಾಡಿಸಿ ತಗೊಂಡೋಗೋಣ ಅಂತೇಳಿ ಇವತ್ತು ಮತ್ತೆ ಬೀಡ್ಸ್ ಅಂಗಡಿಗೆ ಬಂದಿದ್ದೀವಿ. ಇನ್ನು ನಾವು ಬಂದ ಮೇಲೆ ಎಲ್ಲ ಬೀಡ್ಸ್ಗಳನ್ನೂ ಕೂಡ ತೋರಿಸಿದ್ರು. ನಾವು ಕೂಡ ಸುಮಾರು ಕಲರ್ ಬೀಡ್ಸ್ಗಳನ್ನ ನೋಡಿದ್ವಿ. ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಪೆಂಡೆಂಟ್ಗೆ ಯಾವ ಸೆಟ್ ಆಗುತ್ತೋ ಆ ರೀತಿ ಹಾಕ್ಸೋಣ ಅಂತ ಹೇಳಿ ಕಲರ್ ಬೀಡ್ಸು ಮತ್ತು ಮುತ್ತು ಎರಡೂ ಕೂಡ ನೋಡಿದ್ವಿ. ಇವಾಗ ಜಾಸ್ತಿ ಟ್ರೆಂಡಲ್ಲಿರೋದು ಮುತ್ತಿನ ಸರ, ಹಾಗಾಗಿ ಮುತ್ತನ್ನೇ ಹಾಕಿಸ್ತೀನಿ ಅಂತ ಹೇಳಿದ್ಲು ಗೌರಿ. ಸರಿ ಅಂತ ಹೇಳಿ ಅದನ್ನೇ ತಗೊಂಡು ಇವಾಗ ಕಸ್ಟಮೈಸ್ ಮಾಡಿಸಿದ್ವಿ. ಪೆಂಡೆಂಟ್ಗೆ ಮುತ್ತನ್ನ ಪೋಣಿಸಿದ್ಮೇಲೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಟ್ರೆಂಡ್ ಅಂದರೆ ಮುತ್ತಿನ ಸರ, ಹಾಗಾಗಿ ಅದೇ ಇರಲಿ ಅಂತ ಹೇಳಿ ಅದನ್ನು ಕಸ್ಟಮೈಸ್ ಮಾಡಿಸಿದ್ವಿ. ಫೈನಲಾಗಿ ಕಸ್ಟಮೈಸ್ ಮಾಡಿಸಿದ್ಮೇಲೆ ಸರ ಈ ರೀತಿ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ನಾವು ಬಟ್ಟೆ ಅಂಗಡಿಗೆ ಹೋದ್ವಿ. ಅಲ್ಲೂ ಕೂಡ ಬಟ್ಟೆಗಳೆಲ್ಲ ನೋಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಬಂದಮೇಲೆ ಗೌರಿನ ಮನೆಗೆ ಬಿಟ್ಬಿಟ್ಟು ಬರ್ತಾ ಹಾಗೆ ಕುಶಲ್ನ ಕರ್ಕೊಂಡು ಬಂದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಸಾಂಬಾರೇನು ಮಾಡೋ ಆಗಿರಲಿಲ್ಲ, ಸಾಂಬಾರಿತ್ತು. ಸರಿ ಅಂತ ಹೇಳಿ ಒಂದು ಕಡೆ ರೈಸ್ ಮಾಡೋದಕ್ಕಿಟ್ಟು, ಇನ್ನು ಮನೇಲಿ ಕರ್ಬೂಜ ಹಣ್ಣಿತ್ತು, ಅದನ್ನೇ ಕಟ್ ಮಾಡಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಮಹೇಶ್ ಅವರು ಹಣ್ಣು ತೊಗೊಬನ್ನಿ ಅಂದರೆ ಜಾಸ್ತಿ ತಂದಿದ್ರು. ರಾಮನವಮಿ ದಿನ ಒಂದನ್ನು ಜ್ಯೂಸ್ ಮಾಡಿದ್ದೆ, ಇನ್ನೊಂದು ಹಾಗೆ ಉಳ್ಕೊಂಡಿತ್ತು. ಇನ್ನು ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂತ ಹೇಳಿ ಅದನ್ನೇ ಕಟ್ ಮಾಡಿ ಇವಾಗ ಜ್ಯೂಸ್ ಮಾಡಿದ್ದೀನಿ. ಇನ್ನು ಬಿಸಿಲಲ್ಲಿ ಸಿಟಿಗೆ ಹೋಗಿ ಬಂದಿದ್ದರಿಂದ ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಅನ್ನಿಸ್ತಿತ್ತು. ತಣ್ಣಗೇನಾದರೂ ಕುಡಿಬೇಕು ಅನ್ನಿಸ್ತಿತ್ತು. ಸರಿ ಅಂತ ಹೇಳಿ ಮನೇಲಿ ಹೇಗಿದ್ರು ಹಣ್ಣಿತ್ತಲ್ಲ, ಅದನ್ನೇ ಕಟ್ ಮಾಡಿ ಜ್ಯೂಸ್ ಮಾಡೋಣ ಅಂತೇಳಿ ಇವಾಗ ಜ್ಯೂಸ್ ಮಾಡಿದೆ. ಇನ್ನು ಮಹೇಶ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದರು. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನದ ಟೈಮು ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ತಣ್ಣಗೇನಾದರೂ ಕುಡಿಯೋದಕ್ಕೆ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮೋಹಿತ್ ಸ್ಕೂಲಲ್ಲಿ ರಿಸಲ್ಟ್ ಇತ್ತು. ನಾನು ಮತ್ತು ಮಹೇಶ್ ಅವರು ಬೆಳಿಗ್ಗೆನೇ ಸ್ಕೂಲ್ ಹತ್ರ ಬಂದ್ವಿ. ಕ್ಲಾಸ್ ಟೀಚರ್ನ ಮೀಟ್ ಮಾಡಿ ಹಾಗೇ ಮೋಹಿತ್ ಮಾರ್ಕ್ಸ್ಗಳನ್ನ ಈಸ್ಕೊಂಡು ನಾವು ಕೂಡ ಅಲ್ಲಿಂದ ಬಂದ್ವಿ. ಇನ್ನು ಸ್ಕೂಲಿಂದ ಬರ್ತಾ ಹಾಗೆಯೇ ಚಿಕನ್ನ ತೆಗೆಸ್ಕೊಂಡು ಬಂದಿದ್ದೆ. ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು. ಇನ್ನು ನಮ್ಮ ಮನೇಲಿ ನಾನ್ ವೆಜ್ ಮಾಡಿ ಸುಮಾರು ದಿನವೇ ಆಗಿತ್ತು, ನಾನ್ ವೆಜ್ ಮಾಡೇ ಇರಲಿಲ್ಲ. ಹಾಗಾಗಿ ಇವತ್ತು ಚಿಕನ್ ಚಾಪ್ಸ್ ಮಾಡಿ ರೈಸು ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಚಿಕನ್ನ ತೆಗೆಸ್ಕೊಂಡೆ. ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಕುಶಲ್ ಕೂಡ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡ್ತಾ ಇದ್ದ. ಇನ್ನು ಒಬ್ಬನೇ ಇರೋದ್ರಿಂದ ಅವನು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾನೆ. ಟಿ ವಿ ನೋಡು ಅಂದರೆ ಜಾಸ್ತಿ ಟಿ ವಿ ನೋಡಲ್ಲ ಮತ್ತು ಗೇಮ್ ಕೂಡ ಆಡಲ್ಲ ಅವನು ಅಷ್ಟು. ಹೊರಗಡೆ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಸಾಕು, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಇನ್ನು ಅವನು ಕೂಡ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಅಡುಗೆನ ಮಾಡ್ತಾಯಿದ್ದೀನಿ.
ಇವಾಗ ಸಮ್ಮರ್ ಇರೋದ್ರಿಂದ ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದರೆ ಸಾಕು, ಫೇಸ್ ಎಲ್ಲ ತುಂಬಾ ಡೆಲ್ ಆಗುತ್ತೆ, ಜೊತೆಗೆ ತುಂಬ ರಫ್ ಅನಿಸುತ್ತೆ. ಹಾಗಾಗಿ ಮನೇಲೇ ಒಂದು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ. ಫೇಸ್ ಪ್ಯಾಕ್ನ ಮಾಡೋದಕ್ಕೆ ಸ್ವಲ್ಪ ಟೊಮೊಟೊ ರಸನ ತೊಗೊಂಡಿದ್ದೀನಿ, ಜೊತೆಗೆ ಹೆಸರು ಕಾಳನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೌಡರ್ ಮಾಡಿಕೊಂಡು 1 ಸ್ಪೂನಷ್ಟು ಹೆಸರು ಕಾಳು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫೇಸ್ಗೆ ಎಲ್ಲನೂ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಾದಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಫೇಸ್ನ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮಸಾಜ್ ಮಾಡಿ ಆದಮೇಲೆ 10 ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಮುಖನ ತೊಳ್ಕೊಬೇಕು. ಫೇಸ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಸಾಫ್ಟಾಗಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.